ನಮ್ಮ ಜೊತೆ ಈಗ ಮಾಜಿ ಸಚಿವರಾದಂತಹ ಅಶ್ವಥ್ ನಾರಾಯಣ ಇದ್ದಾರೆ. ಸರ್, ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ ಪಾದಯಾತ್ರೆ, ಬಟ್ ಇಲ್ಲಿವರೆಗೂ ಸರ್ಕಾರದಿಂದ ಯಾವುದೇ ರಿಯಾಕ್ಷನ್ ಇಲ್ಲ. ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ಸರ್ಕಾರದಿಂದ ಇಲ್ಲಿವರೆಗೆ ಯಾವುದೇ ರಿಯಾಕ್ಷನ್ ಬಂದಿಲ್ಲ ಸರ್, 6ನೇ ದಿನಕ್ಕೆ ಕಾಲಿಟ್ಟಿದ್ರು ಕೂಡ. ಏನು ಅಸಹಾಯಕರಾಗಿ ನೋಡಿ, ಭ್ರಷ್ಟಾಚಾರಿಗಳಾಗಿ ಭ್ರಷ್ಟಾಚಾರ ಮಾಡೋದೇ ನಮ್ಮ ಸಂಸ್ಕೃತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡಿದ್ರು ಜಯಿಸ್ಕೋಬೋದು ಅಂದ್ಕೊಂಡಿದ್ರು. ಆದರೆ ಇವತ್ತು ಜನ ಎಚ್ಚರಗೊಂಡು ಇಂಥ ಯಾರೇ ಭ್ರಷ್ಟಾಚಾರಿಗಳಿದ್ರು ನಾವು ಬಿಡೋಲ್ಲ, ನೀವುಗೆ ಶಿಕ್ಷೆ ಆಗಬೇಕು, ನೀವು ರಾಜೀನಾಮೆನ ಕೊಡಬೇಕು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಅಂತ ಭಾಳ ಸ್ಪಷ್ಟ ಸಂದೇಶ ಕೊಡಲಿಕ್ಕೆ ಇವತ್ತು ಮೈಸೂರಿನಲ್ಲಿ ದಿನನೂ ನೋಡಿ ಸಾವಿರಾರು ಲಕ್ಷಾಂತರ ಜನ ಬಂದು ಭಾಗವಹಿಸಿ ಇವತ್ತು ಅವರ ರಾಜೀನಾಮೆಯನ್ನು ಒತ್ತಾಯವನ್ನು ಮಾಡ್ತಿದ್ದಾರೆ. ಸರ್, ನಿಮ್ಗೆ ನಂಬಿಕೆ ಇದೆ ಸರ್? ಯಾಕಂದ್ರೆ ಇನ್ನು 2 ದಿನ ಮಾತ್ರ, ಅಂದ್ರೆ 10ನೇ ತಾರೀಕು ಸಮಾವೇಶ ಕೂಡ ನಡೀತಾ ಇರೋಂಥದ್ದು. ಅಷ್ಟರೊಳಗೆ ಸಿಎಂ ರಾಜೀನಾಮೆ ಕೊಡ್ತಾರೆ ಅಥವಾ ಏನೋ ಒಂದು ನಿರ್ಧಾರ ಹೇಳ್ತಾರೆ ಅಂತ ನಂಬಿಕೆ ಇದೆಯಾ? ಖಂಡಿತ ನೋಡಿ, ಅವ್ರಿಗಂತೂ ಮನಸ್ಸಿಲ್ಲ ನನ್ಗೆ ಗೊತ್ತಿರೋ ಹಾಗೆ. ಯಾಕಂದರೆ ಅವ್ರು ಕುರ್ಚಿ ಅಂಟ್ಕೊಂಬಿಟ್ಟವ್ರೆ, ಕುರ್ಚಿ ಬಿಡೋಕ್ಕೆ ತಯಾರಿಲ್ಲ. ಆದರೆ ನಾಡಿನ ಜನತೆ ಬಿಡಲ್ಲ, ನ್ಯಾಯ ಬಿಡಲ್ಲ, ಸತ್ಯ ಬಿಡಲ್ಲ ಅವ್ರನ್ನ. ಆ ಒಂದು ಒತ್ತಾಯದಿಂದ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಖಂಡಿತ ಅವ್ರು ರಾಜೀನಾಮೆ ಕೊಡಲೇಬೇಕಾಗಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗೇ ಆಗುತ್ತೆ. ಈ ಎಲ್ಲ ಹೋರಾಟಗಳು ಆ ದಿಕ್ಕಿನಲ್ಲೇ ಇದೆ. ಪ್ರತಿದಿನ ಅವ್ರು ಹೇಳ್ತಿದ್ದಾರೆ, ಸರ್ ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಕಾನೂನು ಮೂಲಕ ಏನೇ ಇದ್ರು ಹೋರಾಟ ಎದುರಿಸ್ತೀನಿ, ಸಿಎಂ ಸ್ಥಾನದಿಂದಲೇ ಇದ್ಕೊಂಡು ಎದುರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅದೇನೇ ಹೇಳಿದ್ದು, ಈ ಬಂಡತನದಲ್ಲಿ ಒಬ್ಬರು ಭ್ರಷ್ಟಾಚಾರಿ ಆಗಿರೋರು ಅಧಿಕಾರದಲ್ಲಿ ಮುಂದುವರೆದ್ರೆ ಬೇಲಿನ ಎದ್ದು ಒಲೆ ಮೈತಾ ಇರ್ಬೇಕಾದ್ರೆ ನಾಡಿನ ಜನತೆಗೆ ಹೆಂಗೆ ರಕ್ಷಣೆ ಕೊಡ್ತಾರೆ? ಭ್ರಷ್ಟಾಚಾರಿಗಳಿಂದ ಹೇಗೆ ರಕ್ಷಣೆ ಕೊಡ್ಲಿಕ್ಕಾಗತ್ತೆ? ಒಬ್ಬ ಭ್ರಷ್ಟರಿಂದ ಹೇಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ? ಹಾಗಾಗಿ ಒಬ್ಬ ಅಸಹಾಯಕ ಮುಖ್ಯಮಂತ್ರಿ ಬೇರೆಯವ್ರಿಗೆ ಹೇಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ? ಹಾಗಾಗಿ ಇದು ಯಾವುದೂ ಸಹಾಯ ಆಗಲ್ಲ. ಇವತ್ತು ಏನಾದ್ರು 7.5 ಕೋಟಿ ಜನರ ಬಗ್ಗೆ ಅವ್ರಿಗೇನಾದ್ರು ಕಾಳಜಿ ಇದ್ದರೆ ರಾಜೀನಾಮೆ ಕೊಡಬೇಕು. ನಾಳೆ ಅವರು ಕೂಡ ಮೈಸೂರಿನಲ್ಲಿ ದೊಡ್ಡ ಸಮಾವೇಶ ಮಾಡ್ತಿದ್ದಾರೆ, ಅದಕ್ಕೂ ಕೂಡ ಕೇಂದ್ರ ನಾಯಕರು ಕೂಡ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ಊರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಹಾಗಾಗಿ ಏನು ಬಂಡತನದಲ್ಲಿ ಕಾರ್ಯಕ್ರಮದಲ್ಲಿ ನಾನು ದೊಡ್ಡ ಬಂಡ, ಊರು ಬಿಟ್ಟವರು ಅಂತ ಹೇಳೋಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮಾಡಲಿ ಸರ್, ಕೊನೆ ಆಗ್ರಹ ನಿಮ್ದೇನಾಗಿರುತ್ತೆ? ಆಗ್ರಹ ರಾಜೀನಾಮೆ, ಇನ್ನೇನಿಲ್ಲ. ರಾಜೀನಾಮೆ. ಇಷ್ಟು CN ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ದಯಾನಂದ ಬಾಬು ಜೊತೆ ಕೆ. ಸ್ಮಾರಕ ನಾಯಕ, BTV ಮಂಡ್ಯ.